ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಭಾರೀ ವ್ಯತ್ಯಯ ಉಂಟಾದ ಹಿನ್ನೆಲೆ ಇಂಡಿಗೋ ಸಮಸ್ಯೆಯನ್ನ ಖಂಡಿಸಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗಿಳಿದಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ನಿಲ್ದಾಣಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ಇಂಡಿಗೋ ಅವಾಂತರವನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ಯಾಕಂತಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು ಪ್ರಯಾಣಿಕರಿಗೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಟೋಲ್ ಬಳಿಯ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ರಸ್ತೆಯಲ್ಲಿ ಕುಳಿತು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ರಸ್ತೆಯಲ್ಲಿ ಕುಳಿತಿದ್ದವರನ್ನ ಬಸ್ಗೆ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ವಾಟಾಳ್ ನಾಗರಾಜ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಂಡಿಗೋ ವಿಮಾನಗಳ ಸಮಸ್ಯೆ ಏನಿದೆ, ನಿನ್ನೆಯಿಂದ ಒಂದು ಸ್ವಲ್ಪ ಪರಿಸ್ಥಿತಿ ತಣ್ಣಗಾಯಿತು. ಬಟ್ ಆದರೆ ಇನ್ನೂ ಕೂಡ ಸಮಸ್ಯೆ ಮುಂದುವರೆದಿದೆ. ಈ ಆಗ್ತಾ ಇರುವಂಥ ತೊಂದರೆಯನ್ನು ಖಂಡಿಸಿ ದೇವನಹಳ್ಳಿಯ ಕೆಂಪೇಗೌಡ ನಿಲ್ದಾಣಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಪ್ರಯಾಣಿಕರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲ ವಿಮಾನ ನಿಲ್ದಾಣಕ್ಕೆ ಅವರ ಮನುಷ್ಯ ನೇಮಕ ಮಾಡಬೇಕಾಗಿತ್ತು. ಪಬ್ಲಿಕ್ ರಿಲೇಷನ್ ಆಫೀಸರ್ ನೇಮಕ ಮಾಡಬೇಕಾಗಿತ್ತು. ಇವತ್ತು 5 ದಿನದಿಂದ ಪ್ರಯಾಣಿಕರಿಗೆ ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದೊಂದೇ ಅಲ್ಲ, ಆಸ್ಪತ್ರೆಗೆ ಹೋಗಬೇಕಾದವರು ತಡೆ ಹಿಡಿದಿದ್ದಾರೆ. ಕಾಶಿಗೆ ಹೋಗಿ ಸತ್ತವರು ಬೂದಿ ಹಾಕದು ತಡೆ ಹಿಡಿದಿದ್ದಾರೆ. ಇದು ದೇಶದಲ್ಲಿ ತುರ್ತು ಪರಿಸ್ಥಿತಿಗಿಂತ ಕೆಟ್ಟದು. ತುರ್ತು ಪರಿಸ್ಥಿತಿಗಿಂತ ಕೆಟ್ಟು ಪ್ರಧಾನಮಂತ್ರಿಯವರು ಯಾಕೆ ಗಮನ ಹರಿಸಿಲ್ಲ? ಸುಮಾರು 2,500-3 ಸಾವಿರ ವಿಮಾನಗಳನ್ನ ತಕ್ಷಣ ನಿಲ್ಲಿಸಿದ್ದಾರೆ. ಇದು ಪ್ರಯಾಣಿಕರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರದ ಪರವಾಗಿ ಎಲ್ಲ ವಿಮಾನ ನಿಲ್ದಾಣಕ್ಕೆ ಅವರ ಮನುಷ್ಯ ನೇಮಕ ಮಾಡಬೇಕಾಗಿತ್ತು. ಪಬ್ಲಿಕ್ ರಿಲೇಷನ್ ಆಫೀಸರ್ ನೇಮಕ ಮಾಡಬೇಕಾಗಿತ್ತು. ಇವತ್ತು 5 ದಿನದಿಂದ ಪ್ರಯಾಣಿಕರಿಗೆ ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದೊಂದೇ ಅಲ್ಲ,